ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಸೋರೆಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೇವ್ರಿ. ಇದು ಎಂಥ ಮಾರಾಯ, ಇದು ಉಡುಪಿ ಸ್ಟೈಲ್ ಸೋರೆಕಾಯಿ ಪಲ್ಯ ಮಾರಾಯ. ಬನ್ನಿರಿ ಮಾರಾಯ, ಸೋರೆಕಾಯಿ ಪಲ್ಯ ಮಾಡೋಣ. ನಾವೊಂದು ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಬೋಲಿನಲ್ಲಿ ನೀರು ಹಾಕ್ತಾ ಇದ್ದೇನೆ ತೊಳೆಯಲಿಕ್ಕೆ. ಅದರ ಮ್ಯಾಗೆ ಸ್ವಚ್ಛವಾಗಿ ತೊಳೆದುಕೊಳ್ಳಿರಿ. ಈ ಟೈಪ್ ತೊಳೆದ ನಂತರ ಅದರ ಮ್ಯಾಗಿನ ಸಿಪ್ಪೆಯನ್ನು ತೊಗಟೆ ತೆಗಿಬೇಕು. ಈ ಟೈಪ್ ಎಲ್ಲವನ್ನು ತೊಗಟೆ ತೆಗಿಬೇಕು. ತೊಗಟೆ ತೆಗೆದ ನಂತರ ಈ ಟೈಪ್ ಹೆಚ್ಚಿಕೊಳ್ಳಿರಿ. ಅದನ್ನು ಇದು ಹೆಚ್ಚಿದ್ದು ಒಂದು ಸ್ವಲ್ಪ ತುದಿ ತೊಗೊಂಡು ಇಸ ಇರ್ತೈತೆ ಅಂತ ನೋಡಬೇಕು. ಇದು ಒಂದೊಂದು ಕಹಿ ಬರ್ತಿರ್ತೆ, ಹಾಗಾಗಿ ಇಸ ನೋಡಬೇಕು ರೀ. ಸೋರೆಕಾಯಿ ರೀ, ಇದು ಶುಗರ್ ಇದ್ದವ್ರಿಗೆ ತಿಂದರೆ ಭಾಳ ಒಳ್ಳೆಯದು ರೀ. ಭಾಳ ಹೆಲ್ತಿಗೆ ಒಳ್ಳೆಯದು ಇರ್ತೈತಿ ಇದು. ಹಾಗಾಗಿ ಶುಗರ್ ಬಿ ಪಿ ಇದ್ದವರು ತಿನ್ನಿರಿ. ಇದನ್ನು ಈ ಟೈಪ್ ಮಾಡಿಕೊಳ್ಳಿರಿ. ಮತ್ತು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹೆಸರಿಗೆ ಇಟ್ಟಿದ್ದೇನೆ. ಅದು ನೀರು ಹೆಸರು ಬಂದ ಮೇಲೆ ಹೆಚ್ಚಿಟ್ಟಂಥ ಸೋರೆಕಾಯಿಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ರೀ. ಇದನ್ನು ಒಂದು 20% ಅಷ್ಟು ಕುದಿಸ್ಬೇಕು ರೀ. ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 20% ಕುದಿಲಿ ರೀ. ಇದು ನಮ್ಮದು ಸೋರೆಕಾಯಿ 20% ಅಷ್ಟು ಕುದ್ದಿದೆ ರೀ. ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ ರೀ, ಅದನ್ನು ಹೆಚ್ಚಿ ಹಾಕಿರಿ. ಆನಂತರ 2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ನಾನು. ಇದನ್ನು ಸಿಪ್ಪೆ ಸುಲಿದು ಹಾಕಬೇಕು ರೀ. 4 ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೇನೆ ರೀ. ಇದನ್ನು ಹೆಚ್ಚಿ ಕಸಲೆ ಹಾಕಿರಿ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಲ್ಲ ಮಿಕ್ಸ್ ಆದ ಮೇಲೆ ರೀ ಇದನ್ನು ಮತ್ತೊಂದು 20% ಅಷ್ಟು ಕುದಿಸಿರಿ. ಮುಚ್ಚಳವನ್ನು ಮುಚ್ಚಿರಿ. ಒಂದು 5 ನಿಮಿಷ ಕುದಿಸಬೇಕು. ಆನಂತರ ಕುದ್ದ ಮೇಲೆ ಈ ಟೈಪ್ ಬರುತ್ತೆ. ಎಲ್ಲವನ್ನು ಚೆನ್ನಾಗಿ ಕುದ್ದಿದೆ ರೀ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಕುದ್ದ ಮ್ಯಾಗ ರೀ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ, ತುರಿದು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಅರಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳವನ್ನು ಮುಚ್ಚಿ ಮತ್ತೆ 2 ನಿಮಿಷ ಕುದಿಲಿಕ್ಕೆ ಇಡೀರಿ. ನಂತರ ಈ ಟೈಪ್ ಬರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಉಪ್ಪು ಲಾಸ್ಟ್ ಹಾಕಿರಿ. ಎಲ್ಲ ಕುದ್ದ ಮೇಲೆ ಹಾಕಬೇಕು ಉಪ್ಪನ್ನು. ಆನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ಮೇಲೆ ಮತ್ತೊಂದು 2 ನಿಮಿಷ ಕುದಿಸಿರಿ. ಈ ಟೈಪ್ ನಮ್ಮ ಉಡುಪಿ ಸ್ಟೈಲ್ ಸೋರೆಕಾಯಿ ಪಲ್ಯ ಬರುತ್ತೆ ರೀ. ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾ ಇದ್ದೇನೆ ರೀ. 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸ್ಮಿಯನ್ನು ಹಾಕುತ್ತಾ ಇದ್ದೇನೆ ರೀ. ಅದಕ್ಕೆ ಸಾಸ್ಮೆ ಚಟಾಪಟ ಅಂತ ಸಿಡಿಬೇಕು ರೀ. ಸಿಡಿದ ಮೇಲೆ ಸ್ವಲ್ಪ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ. ಜೀರಿಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ರೀ. ಎಲ್ಲವನ್ನು ಹಾಕಿದ ನಂತರ ಒಗ್ಗರಣೆಯನ್ನು ಕುದಿಸಿಟ್ಟ ಸೋರೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ರೀ. ಹಾಕಿದ ತಕ್ಷಣ ಮುಚ್ಚಳವನ್ನು ಮುಚ್ಚಿ ಬಿಡಿರಿ. ಅದಕ್ಕೆ ಈ ಗಡಿಗ್ಯಾಗ ಮಾಡಿದ ಅಡುಗೆ ಭಾಳ ಟೇಸ್ಟ್ ಬರ್ತದೆ ರೀ. ಇದು ನೋಡ್ರಿ ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡ್ರಿ. ಈಗ ಇದನ್ನು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿರಿ. ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದರೆ ಭಾಳ ಟೇಸ್ಟಾಗಿ ಇರುತ್ತೆ. ಇದು ಶುಗರಿಗೆ ಭಾಳ ಒಳ್ಳೆಯದು ರೀ. ಶುಗರ್ ಇದ್ದರೆ ಭಾಳ ತಿನ್ನಿರಿ ಇದನ್ನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ, ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.